ಹೆಸರು ರೂಪಶ್ರೀ. ನಾನು ವೇದಾವತಿ ಬಾಲಿಕಾ ಪ್ರೌಢಶಾಲೆಯಲ್ಲಿ 9ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈಗ ನನ್ನ ಸ್ನೇಹಿತರಾದ ರಸ್ತೆ ಸಾರಿಗೆ ಮತ್ತು ರೈಲು ಸಾರಿಗೆಯನ್ನು ತಿಳಿಸಿಕೊಟ್ರು. ಈಗ ನಾನು ನಿಮಗೆ ವಾಯು ಸಾರಿಗೆ ಬಗ್ಗೆ ತಿಳಿಸ್ಕೊಡ್ತೇನೆ. ವಾಯು ಸಾರಿಗೆ ಅತಿ ವೇಗ ಚಾಲಿತ ಸಾರಿಗೆ ಮಾಧ್ಯಮವಾಗಿದೆ. ಅಂದ್ರೆ ಇದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅತಿ ವೇಗವಾಗಿ ಹೋಗ್ಬೋದು. ಅಂಚೆ ಮತ್ತು ಬೆಲೆ ಬಾಳುವ ಹಗುರವಾದ ವಸ್ತುಗಳು ದೂರ ಸ್ಥಳಗಳಿಗೆ ಬೇಗ ಸಾಗಿಸುವುದು ಬಹಳ ಉಪಯುಕ್ತವಾಗಿದೆ. ಅಂದ್ರೆ ಹಗುರವಾದ ವಸ್ತುಗಳು ಮತ್ತೆ ನಾವು ಈ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬೇಗ ಹೋಗ್ಬೋದು. ನೈಸರ್ಗಿಕ ವಿಪತ್ತುಗಳು ಅಂದ್ರೆ ತೊಂದರೆಗಳು ಸಂಭವಿಸುವ ಹಾಗೂ ಯುದ್ಧಗಳಂತಹ ತುರ್ತು ಪರಿಸ್ಥಿತಿಯಲ್ಲಿ ಪರಿಹಾರ ಕಾರ್ಯ ಕೈಗೊಳ್ಳುವುದಕ್ಕೆ ನೆರವಾಗುತ್ತದೆ. ಅಂದ್ರೆ ಎಲ್ಲರ ಈಗ ಸುಂಟರಗಾಳಿ ಬಂದು ಏನಾರ ಯುದ್ಧಗಳಾಯಿತು ಅಂದ್ರೆ ನಮಗೀಗ ಮೆಡಿಸಿನ್ಸು ಆಹಾರ ಎಲ್ಲ ಬೇಕಾಗುತ್ತೆ. ಅಂತ ಸ್ಥಳಗಳಿಗೆ ನಾವು ಗಾಡಿಯಲ್ಲಿ ಹೋಗ್ತೀವಿ, ಬಸ್ಸಲ್ಲಿ ಹೋಗ್ತೀವಿ ಅನ್ನೋದಾಗುತ್ತಾ? ಅದಕ್ಕೆ ನಾವು ವಿಮಾನದಲ್ಲಿ ಹೋಗ್ಬೋದು. ಇದು ದುಬಾರಿಯಾದ ಸಾರಿಗೆ ಮಾಧ್ಯಮವಾಗಿದ್ದು ಎಲ್ಲ ವರ್ಗದ ಜನರಿಗೂ ಲಭ್ಯವಿದೆ. ಅಂದರೆ ಇದರ ಟಿಕೆಟ್ ವ್ಯಾಲ್ಯೂಸ್ ತುಂಬ ಜಾಸ್ತಿ ಇರ್ಬೋದು, ಆದರೆ ಇದು ಎಲ್ಲ ವರ್ಗದ ಜನರಿಗೂ ಲಭ್ಯವಾಗುತ್ತದೆ. ಕರ್ನಾಟಕದಲ್ಲಿ ಮೊದಲ ವಿಮಾನಯಾನವು 1946ರಲ್ಲಿ ಬೆಂಗಳೂರಿನಿಂದ ಹೈದರಾಬಾದ್ ನಡುವೆ ಡೆಕ್ಕನ್ ಏರ್ವೇಸ್ ಎಂಬ ಕಂಪನಿಯು ಪ್ರಾರಂಭವಾಯಿತು. ಅಂದರೆ ಇದು ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಪ್ರಾರಂಭವಾಗಲು 1946ರಲ್ಲಿ ಬೆಂಗಳೂರಿಂದ ಹೈದರಾಬಾದಿಗೆ ಮೊದಲು ಪ್ರಯಾಣವನ್ನು ಮಾಡಿದರು. ಡೆಕ್ಕನ್ ಏರ್ವೇಸ್ ಎಂಬ ಕಂಪನಿ ಇದನ್ನು ಮೊಟ್ಟ ಮೊದಲು ಪ್ರಾರಂಭ ಮಾಡಿದರು. ಭಾರತೀಯ ವಿಮಾನ ಸಂಚಾರವು 1953ರಲ್ಲಿ ರಾಷ್ಟ್ರೀಯಕರಣಗೊಂಡಿತು. ಇಂಡಿಯನ್ ಏರ್ಲೈನ್ಸ್ ಸಂಸ್ಥೆಯು ಪ್ರಾರಂಭಗೊಂಡ ಮೇಲೆ ಬೆಂಗಳೂರಿನ ವಿವಿಧ ಕೇಂದ್ರಗಳಲ್ಲಿ ವಿಮಾನಯಾನದ ಸೌಲಭ್ಯಗಳನ್ನು ಕಲ್ಪಿಸಿತು. ಅಂದರೆ ಬೆಂಗಳೂರಿನಲ್ಲಿ ಇದರ ಕೇಂದ್ರಗಳು ಭಾಳ ಜಾಗದಲ್ಲಾದವು. ಆಮೇಲೆ ವಿಮಾನಯಾನದ ಕಂಪ್ನಿಗಳನ್ನು ಕಲ್ಪಿಸಿತು. ರಾಜ್ಯದ ರಾಜಧಾನಿ ಅಂದರೆ ಈಗ ನಮ್ಮ ರಾಜ್ಯ ಯಾವುದು? ನಮ್ಮ ಕರ್ನಾಟಕದ ರಾಜಧಾನಿ ಯಾವುದಾಗಿದ್ರೆ ಬೆಂಗಳೂರಿನ ವಿಮಾನ ನಿಲ್ದಾಣವು 1996ರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೆಂದು ಘೋಷಿಸಲ್ಪಟ್ಟಿತು. ಅಂದರೆ ಈ ಬೆಂಗಳೂರಿನಿಂದ ಈ ಫಾರಿನರ್ಸಿಗೆ ಹೋಗೋರು ಅವರೆಲ್ಲ ಇರ್ತಾರಲ್ಲ, ಅಲ್ಲಿಂದ ಹೋಗ್ಬೋದು. ಇದು ಬೆಂಗಳೂರು ಮತ್ತು ಮಂಗಳೂರಲ್ಲಿ ಮಾತ್ರ ಇರೋದು. ಮಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಮಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ, ಶಿವಮೊಗ್ಗ, ಮೈಸೂರು, ಬೀದರ್ ಮತ್ತು ಬಳ್ಳಾರಿಗಳಲ್ಲಿ ದೇಶೀಯ ವಿಮಾನದ ನಿಲ್ದಾಣಗಳಿವೆ. ಅಂದರೆ ಈ ಸ್ಥಳಗಳಲ್ಲಿ ಮಾತ್ರ ದೇಶದಲ್ಲೇ, ನಮ್ಮ ಭಾರತ ದೇಶದಲ್ಲೇ ಸಂಚರಿಸಬಹುದು ಅಂತ ನಿಲ್ದಾಣಗಳು ಮಾತ್ರ ಇವೆ. ಹಿಂದೆ ಬೆಂಗಳೂರು ನಗರದ HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ವಿಮಾನ ನಿಲ್ದಾಣದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಅಲ್ಲಿಂದ 34 ಕಿಲೋಮೀಟರ್ ದೂರದಲ್ಲಿರುವ ದೇವನಹಳ್ಳಿ ದಿನಾಂಕ 24/5/2008ರಂದು ಸ್ಥಳಾಂತರಗೊಂಡಿತು. HAL ವಿಮಾನ ನಿಲ್ದಾಣವು ಈಗ ಪೈಲಟ್ಗಳ ತರಬೇತಿಯಲ್ಲಿ ಬಳಸಲಾಗುತ್ತದೆ. ಹೊಸದಾಗಿ ನಿರ್ಮಿಸಲಾಗಿರುವ ದೇವನಹಳ್ಳಿ ಸಮೀಪದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಹಸಿರು ಕ್ಷೇತ್ರದ ವಿಮಾನ ನಿಲ್ದಾಣವಾಗಿದೆ. ಇದನ್ನು ಇಂಗ್ಲಿಷ್ನಲ್ಲಿ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ಸ್. ಇದು ಸುಸಜ್ಜಿತ ಸೌಲಭ್ಯಗಳಾಗಿ ಕೂಡಿರುವುದು ಆಧುನಿಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದೆ. ಈಗ ತಂತ್ರಜ್ಞಾನ ಹೇಗೆ ಬೆಳೆದಿದೆ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಏರ್ಪೋರ್ಟ್ ವಿಮಾನ ಟಿಕೆಟ್ಗಳನ್ನು ಬುಕ್ ಮಾಡ್ಬೋದು. ಆಮೇಲೆ ಏರ್ಪೋರ್ಟ್ ಅಂದರೆ ವಿಮಾನ ಚಾಲಕರು ಇರ್ತಾರಲ್ಲ, ಅವರಿಗೆ ಅಂತಲೇ ಸಪ್ರೇಟ್ ಕೋಚಿಂಗ್ ಮಾಡ್ತಾರೆ. ಮತ್ತು ಅದರಲ್ಲಿ ಸೇವಕಿಯರು ಇರ್ತಾರಲ್ಲ, ಅಂದರೆ ನಮಗೆ ಊಟ ಬೇಕಾಗುತ್ತೆ, ನೀರು ಬೇಕಾಗುತ್ತೆ, ಅವರಿಗೂ ಸಪ್ರೇಟ್ ಕೋಚಿಂಗ್ ಕೊಡ್ತಾರೆ ಅಲ್ಲೆಲ್ಲ. ಆಮೇಲೆ ಅವ್ರಿಗೆ ಕೋಚಿಂಗ್ ಎಲ್ಲ ಆಮೇಲೆ ಫಸ್ಟ್ ಟೈಮ್ ಅವ್ರು ಬಂದಾಗ ಇನ್ನೂ 4-5 ಜನ ಇರ್ತಾರೆ, ಅವರು ಕಲಿಸ್ಕೊಡ್ತಾರೆ ಏನೇನು ಮಾಡಬೇಕು ಅನ್ನೋದು. ಆಮೇಲೆ ಅವರು ನೆಕ್ಸ್ಟ್ ಸಪ್ರೇಟಾಗಿ ಬಿಡ್ತಾರೆ ಅವರಿಗೆ ಹೋಗೋಕ್ಕೆ. ಮತ್ತು ಏರ್ಪೋರ್ಟ್ಸ್ ಡ್ರೈವಿಂಗ್ ಮಾಡೋದು ಅಷ್ಟೇ. ಅಂದರೆ ಪೈಲಟ್ಸಿಗೂ ಇಬ್ಬರು ಇರ್ತಾರೆ ಅಲ್ಲಿ. ಒಬ್ಬರು ಅವರಿಗಿಂತ ದೊಡ್ಡವರು ಇರ್ತಾರೆ, ತುಂಬ ಅನುಭವ ಪಟ್ಟಿರೋರು ಇರ್ತಾರೆ, ಅವ್ರ ಜೊತೆ ಇವ್ರನ್ನ ಹಾಕ್ತಾರೆ. ಆಮೇಲೆ ನಮಗೀಗ ಊಟ ಅದು ಎಲ್ಲ ವಿಮಾನದಲ್ಲೇ ಸಿಗುತ್ತೆ.
ನಮಗೆ ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ವಿಮಾನದಲ್ಲಿ ನಾವು ಆಕ್ಸಿಜನ್ ಕಮ್ಮಿ ಆದಾಗ ಅಲ್ಲಿ ಆಕ್ಸಿಜನ್ಸ್ ಕೂಡ ಇಟ್ಟಿರ್ತಾರೆ. ನಮಗೆ ಏನಾರು ಆಕ್ಸಿಜನ್ ಕಮ್ಮಿ ಆದಾಗ ಫುಲ್ಲು ಸುಸ್ತಾಯಿತು ಅಂದರೆ ಅಲ್ಲಿ ಇಟ್ಟಿರ್ತಾರೆ. ಆಮೇಲೆ ಮೆಡಿಸಿನ್ಸ್ ಇಟ್ಟಿರ್ತಾರೆ. ಆಮೇಲೆ ಇಲ್ಲಿಂದ ನಮ್ಮ ಭಾರತದಿಂದ ಏನಾರ ವಸ್ತುಗಳನ್ನು ರಫ್ತು ಮಾಡೋದಾಗಲಿ ಆಮದು ಮಾಡೋದಾಗಲಿ ಅದು ತುಂಬ ಹಗುರವಾಗಿದ್ದರೆ ಇದು ವಿಮಾನದ ಮೂಲಕ ಕೂಡ ಅಲ್ಲಿಗೆ ಪ್ರಯಾಣ ಮಾಡ್ತಾರೆ. ಇಷ್ಟನ್ನು ಹೇಳಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದ.